ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 10 ಆಫ್ ನೋ ಈರುಳ್ಳಿ ನೋ ಬೆಳ್ಳುಳ್ಳಿ. ಇವತ್ತು ನಾನು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದಕ್ಕಾಗಿ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತೀನಿ. ಇಲ್ಲ ಆನಿಯನ್ ಯೂಸ್ ಮಾಡದೇ ಇರೋದ್ರಿಂದ ಡೈರೆಕ್ಟಾಗಿ ಒಂದು 3 ಟೊಮೆಟೊ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ನೀರು ಬಿಟ್ಕೊಂಡು ಅದು ಮೆತ್ತಕ್ಕಾಗೋವರೆಗೂ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಅದಾದಮೇಲೆ ನಾನಿಲ್ಲಿ ಸೈಡಲ್ಲಿ ಒಂದೆರಡು ಮುಲ್ಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ. ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ಈ ಥರ ಒಂದು ಸಲ ಫ್ರೈ ಮಾಡಿ ಸಾಂಬಾರು ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಒಂದು 2 to 3 ಟೈಮ್ಸ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಸೊ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಆ ಹಸಿ ವಾಸನೆ ಮುಲ್ಲಂಗಿಯಲ್ಲಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಆಫ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೈಡಲ್ಲಿ ಒಂದು ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ನೀಟಾಗಿ ಹಾಕಿ ನೀಟಾಗಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅಂದರೆ ಒಂದು ಸ್ವಲ್ಪ ಬೇಳೆ ಕೂಡ ಒಂದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಕಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ಮತ್ತು ನಾನು 1 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಖಾರ ನೋಡಿಕೊಂಡು ಹಾಕ್ಕೊಬೋದು. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಇದು ನನ್ನ ಮನೇಲಿ ಮಾಡಿರೋ ಸಾಂಬಾರು ಪೌಡರು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿ, ಅದರ ಒಂಚೂರು ನೀರಿರಬಾರ್ದು, ಆ ಥರ ಫ್ರೈ ಮಾಡಿದ್ದಾದಮೇಲೆ ಒಂದು 2 ಗ್ಲಾಸಸ್ ಆಫ್ ವಾಟರ್ ಹಾಕಿ ಮುಚ್ಚಿಬಿಟ್ಟು ಕುಕ್ಕರಲ್ಲಿ 1-2 ವಿಸಿಲ್ ಹೊಡ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಸೊ ಈ ಥರ ಓಪನ್ ಮಾಡಿ ಅದನ್ನು ಕೂಡ ನೀಟಾಗಿ ಒಂದು ಬಾಣಲಿಯಲ್ಲಿ ಬಗ್ಗಿಸ್ಕೊಂಡು ನೀಟಾಗಿ ಕುಚ್ಕೊಂಬಿಟ್ರೆ ಸಾಂಬಾರು ರೆಡಿ. ಸೊ ಇಷ್ಟ ಆಗಿತ್ತು ಈ ನನ್ನ ಮಿನಿ ವ್ಲಾಗ್. ಮತ್ತೊಂದು ಮಿನಿ ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ. ಬಾಯ್.